ನಿಂಗಜ್ಜಿ ನಿಂಗಜ್ಜಿ ನೋಡ 15 ದಿನ ಬಿಟ್ಟು ಬಂದಮೇಲೆ ಹೆಂಗೈತೆ ನಾವು ಕೋಸನ. ಹ್ಞೂ ಕಣಜ್ಜ, ಬೋ ಚೆನ್ನಾಗಿ ಬಂದೈತೆ ಬಿಡು. ನೋಡು ನೀನು ಹೇಳ್ದಲ್ಲ 15 ದಿನ ಬಿಟ್ಟು ಬರೋಣ ಅಂತ, ಈಗ ಬಂದ್ಮೇಲೆ ನೋಡಜ್ಜ ಬೋ ಚೆನ್ನಾಗಿ ಹೋಯ್ತು ಬಿಡು. ಅಲ್ಲ ಕಣಜ್ಜ, 15 ದಿನಕ್ಕೆ ಏನು ಹೋಗಿ ಬಂದೈತಿದು. ಬರೀ ತಿಪ್ಪೆ ಗೊಬ್ಬರ ಹೊಡ್ಸಿದ್ದಕ್ಕೆ ಹಿಂಗೆ, ಇನ್ನು ಕೋಳಿ ಗೊಬ್ಬರ ಹೊಡ್ಸಿದ್ರೆ ಇನ್ನು ಹೆಂಗೆ ಆಗಿರೋದಜ್ಜ ಇದು. ಹ್ಞೂ ಕಣಜ್ಜಿ, ಬರೀ ತಿಪ್ಪೆ ಗೊಬ್ಬರ ಹಾಕಿ ಕಾಲ ಕಳ್ದಂಗಾತು. ಇನ್ನು ಕೋಳಿ ಗೊಬ್ಬರ ಹೊಡೆದಿದ್ರೆ ಇನ್ನೂ ಹೋಗಿ ಬಂದಿರೋದು ಗಿಡ. ಏನು ಮಾಡೋದು, ಕೈಯ ಕಾಸಿಲ್ಲ ಇವಾಗ. ಸ್ವಲ್ಪ ಮುಂದಿನ ವರ್ಷಕ್ಕೆ ನೋಡೋಣ ಇರು. ಹ್ಞೂ ಕಣಜ್ಜ, ಮುಂದೆ ವರ್ಷಕ್ಕೆ ಏನಾನ ಮಾಡಿ ಒಂದಿಟ ಕೋಳಿ ಗೊಬ್ಬರ ಹೊಡ್ಸಿರೆ ಇನ್ನೂ ಚೆನ್ನಾಗಿ ಬರ್ತೈತೆ ನೋಡು. ಹೊಡ್ಸೋಣ ನಿಂಗಜ್ಜಿ, ಹೊಡ್ಸೋಣ. ಸ್ವಲ್ಪ ಈ ವರ್ಷ ಬೆಳೆ ಚೆನ್ನಾಗಾಗಲಿ, ಇದು ನೋಡ್ಕೊಂಡು ಮುಂದೆ ವರ್ಷಕ್ಕೆ ಕೋಳಿ ಗೊಬ್ಬರ ಹಾಕೋಣ. ಅಂದಂಗೆ ಕೋಳಿ ಗೊಬ್ಬರ ದುಬಾರಿ ಅಂದ್ರು ಕಣಜ್ಜ, ಹೆಂಗೈತಂತ ನೋಡು. ನೀನೇ ನಾನು ಕೇಳ್ದ ವಿಚಾರಿಸಿದ್ದ. ನಿಂಗಜ್ಜಿ, ಈ 2 ವರ್ಷದ ಕೆಳಗೆ ಕೋಳಿ ಗೊಬ್ಬರ ಏಟ್ ಕಮ್ಮಿ ಇತ್ತು, 20,000ಕ್ಕೆಲ್ಲ ಹೊಡೆಯೋರು. ಇವಾಗ 50,000 ದಾಟೈತೆ. ಏನು ಮಾಡೋದು, ಒಂದು ಲೋಡಿಗೆ 50,000 ಕೊಡಬೇಕು ಅಂದರೆ ಎಲ್ಲಿಂದ ತರೋದು ಹೇಳು. ದುಡಿಯೋದು ನೋಡಿದ್ರೆ ಹಿಂಗೆ, ಬೆಳೆಯೋದು ನೋಡಿದ್ರೆ ಹಿಂಗೆ. ಏನಜ್ಜ ಆಟೊಂದು ದುಬಾರಿ ಆಗೈತೆ ಅದು ಕೋಳಿ ಗೊಬ್ಬರ ಈ ನಾಡಿ ರೇಟೆ. ಹ್ಞೂ ಕಣಜ್ಜಿ, ಭಾಳ ರೇಟ್ ಆಗ್ಬಿಟ್ಟೈತೆ. ಈ 3 ವರ್ಷದ ಕೆಳಗೆ 20,000 25,000ಕ್ಕೆಲ್ಲ ಹೊಡೆಯೋರು. ಇವಾಗ 60,000 ರೂಪಾಯಿ ಕೇಳ್ತಾರೆ ಒಂದು ಲೋಡು. ಎಲ್ಲಿಂದ ತರೋದು 60,000 ರೂಪಾಯಿ? ಓ ಹಂಗೇನು, ಹಂಗಾರೆ ನೋಡೋಣಿರು. ಮುಂದ್ಲ ಬಾರಿಗೆ ಈ ಸಲ ಬೆಳೆ ಹೆಂಗಾಗುತ್ತೆ ನೋಡ್ಕೊಂಡು ಈಟ ಓಟ ದುಡ್ಡು ಉಳಿಸ್ಕೊಂಡು ಮುಂದ್ಲ ವರ್ಷಕ್ಕೆ ಏನಾನ ಮಾಡಿ ಕೋಳಿ ಗೊಬ್ಬರ ಹೊಡ್ಸೋಣ ಬಿಡು. ಒಲೆ ನಿಂಗಜ್ಜಿ ಇಬ್ರು ಹೊಲಕ್ಕೆ ಬಂದ್ಬಿಟ್ಟಿದ್ರಿ ಇವತ್ತು. ಏನಪ್ಪ ಸೂರ್ಯ ಪಶ್ಚಿಮದಾಗ ಹುಟ್ಟಿದೇನೆ ಇವತ್ತು? ಓ ದ್ಯಾಮಜ್ಜ, ಯಾವಾಗ ಬಂದು ನೀನು? ಏನು ಅಜ್ಜ ಚೆನ್ನಾಗದೇನು? ಅಪರೂಪ ಬಿಟ್ಟೆ, ಕಾಣಲಿಲ್ಲ. ಹ್ಞೂ ಕಣಜ್ಜ, ಭಾಳ ದೂರಲ್ಲ. ನಾನು ಇವತ್ತು ಹಿಂಗೆ ಹೊಲಕ್ಕೆ ಬಂದಿದ್ದೆ. ನಾನು ಬರ್ತಾ ಇರ್ತನಪ್ಪ ಅವಾಗವಾಗ ವಾರಕ್ಕೊಂದ್ಸಲಿ. ನೀವೇ ಗಂಡ ಹೆಂಡ್ತಿ ಅಪರೂಪ. ಇಲ್ಲ ಕಣಜ್ಜ, ನಾನು 15 ದಿನಕ್ಕೊಂದ್ಸಲನಾದರೂ ಬಂದು ಹೋಗ್ತೀನಿ. ನಮ್ಮ ನಿಂಗಜ್ಜಿ ಬರೋಲ್ಲ ಅವಾಗವಾಗ. ಅವಜ್ಜಿಗೆ ಕಾಲಾಗಲ್ಲ, ಕೈಯಾಗಲ್ಲ, ಬರೋಲ್ಲ ಅವಜ್ಜಿ. ನಾನು ಬಲವಂತ ಮಾಡಿ ಕರ್ಕೊಂಬಂದ್ರೆ ಬರುತ್ತೆ. ಹ್ಞೂ ಕಣ್ದ್ಯಾಮಜ್ಜ, ವಯಸ್ಸಾತಲ್ಲ ನನಗೆ, ಬರೋಕ್ಕಾಗಲ್ಲ ಜಾಸ್ತಿ. ಕಾಲು ನೋಯ್ತವೆ, ಸೊಂಟ ಹಿಡ್ಕೊಂಬುತ್ತೆ. ಏನು ಮಾಡೋದು, ಇವು ಅಜ್ಜನ ಬರೋಲ್ಲ ಅಂದರೂ ಬಿಡಲ್ಲ. ಬಲವಂತ ಮಾಡಿ ಬಾ ಹೋಗೋಣ ಅಂತ ಕರ್ಕೊಂಬರುತ್ತೆ. ಹಂಗಾಗಿ ಬಂದೀನಿ. ಹ್ಞೂ ಕಣ ಹೇಳಜ್ಜಿ, ಅವಾಗವಾಗ ಬಂದು ಹೋಗ್ತಾ ಇರ್ಬೇಕು ನೀನು. ಅವಾಜನೇ ಬತ್ತಿರುತ್ತೆ. ಅಪರೂಪ ಆಗ್ಬಿಟ್ಟಮ್ಮ ಹಂಗೂ. ಭಾಳ ದಿನದ ಮೇಲೆ ಬಂದಿದ್ಯಾ ನೋಡು ಹೊಲಕ್ಕೆ. ಹ್ಞೂ ಕಣಜ್ಜ, ಏನೋ ಧೈರ್ಯ ಮಾಡಿ ಬಂದೆ. ಹೋದ್ವಾರ ಒಂದು 15 ದಿನ ಬಿಟ್ಟು ಹಿಂದಿನ ದಿನ ಬಂದಿದ್ವಿ, ನೋಡ್ಕೊಂಡು ಹೋಗಿದ್ವಿ. ಆವಾಗ ಭಾಳ ಸಣ್ಣದಿತ್ತಿನ್ನ. ಇವಜ್ಜ ಬಾ ಇವಾಗ ಭಾಳ ಚೆನ್ನಾಗಿ ಕೊಟ್ಟೈತೆ, ಒಂದು 15 ದಿನ ಬಿಟ್ಕೊಂಬರೋಣ ಅವ ನೋಡಿವಂತೆ ಅಂತ ಹೇಳಿತ್ತು. ಈಗ 15 ದಿನ ಬಿಟ್ಕೊಂಡು ಬಂದ್ವಿ ನೋಡು. ದ್ಯಾಮಜ್ಜ, ನಿಮ್ದು ಹೆಂಗೈತೆ ಕಡಲೆ? ಚೆನ್ನಾಗೈತೇನು? ಹೆಂಗೆ ಬಿಟ್ಟೈತೆ? ಉಕಣ್ಣಿಂಗಜ್ಜ ಹಂಗೈತೆ, ಪರವಾಗಿಲ್ಲ. ಆಲೇ ಹುಟ್ಟಿ ಕಾಯಾಗಿ ಎಲ್ಲ ಕೀಳಕ್ಕೆ ಬಂದೈತೆ. ಅದಕ್ಕೆ ಒಂದಿಟ್ಟು ನೋಡ್ಕೊಂಡು ಹೋಗೋಣ, ಪೂರ್ತಿ ಒಣಗೈತೋ ಹಣ್ಣಾಗೈತೋ ಹೆಂಗೈತೆ ಅಂತ ಬಂದಿದ್ದೆ ನಾನು. ಓ ಹಂಗೇನು ಕಣಪ್ಪ, ನಮ್ದು ಕೆಳಕ್ಕೆ ಹಾಕಿದೀವಲ್ಲ ಕಡಲೆಯ, ಅದಿನ್ನ ಇನ್ನೊಂದು ವಾರ ಹಿಡಿತತಿನ್ನ. ಉಕಣಜ್ಜ, ನೀವು ಹಿಂದಾಗ ಹಾಕಿದ್ರಲ್ಲ, ಹಂಗಾಗಿ ನಿಮ್ಮದು ಒಂದು ವಾರ 15 ದಿನ ತಡ ಹಿಡಿಯುತ್ತೆ. ನಾವು ಮುಂದಾಗ ಬಿತ್ತಿದ್ವಲ್ಲ, ಹಂಗಾಗಿ ನಮ್ದು ಅಲ್ಲೇ ಬಂದುಬಿಟ್ಟೈತೆ. ಇವಾಗ ನಾನು ಅದೇ ನೋಡೋಣ ಹೆಂಗೆ ಒಣಗೈತೆ, ಕೀಳ್ಸೋಣ ಕೊಯ್ಸೋಣ ಅಂತ ಯೋಚನೆ ಮಾಡ್ಕೊಂಡು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೆ ಹೊಲ್ದಕ್ಕೆ. ದ್ಯಾಮಜ್ಜ, ಕೂಲರ್ ನಿಕ್ಕೇನು ಕೊಯ್ಸ್ತೀಯೋ ಅಥವಾ ಮಿಷಿನ್ ತಂದು ಕೊಯ್ಸ್ತೀಯೋ, ಏನು ಮಾಡ್ತೀಯಾ? ಹ್ಞೂ ಕಣಜ್ಜಿ, ಏನು ಮಾಡಬೇಕು ಏನೋ ಗೊತ್ತಾಗ್ತಿಲ್ಲ. ಕೂಲರ್ ನಿಕ್ಕನ ಅಂದರೆ ಕೂಲರ್ ಸಿಗಲ್ಲ, ಜನ ದುಬಾರಿ ಕೇಳ್ತಾರೆ. ಒಪ್ಪಂದಕ್ಕೆ ಒಪ್ಪರಿಸ್ಬೇಕು ಅವರಿಗೆ. ಈ ಮಿಷಿನ ಕೊಯ್ಸೋಣ ಅಂದರೆ ಅಧ್ವಾನ. ಹ್ಞೂ ಕಣ ಹೇಳಜ್ಜ, ಮಿಷಿನ ಕೊಯ್ಸೋದು ಬೋಲ್ ಅಧ್ವಾನ. ಅರ್ಧ ಕಾಳು ಕೆಳಗೆ ಹೋಗ್ತವೆ, ಭೂಮಿಕಾಯಿಗೆ ಬೀಳ್ತವೆಲ್ಲ. ಮಿಷಿನ ಕೀಳ್ಸೋದು ವಾಸಿ ಕಣಜ್ಜ, ಆದರೆ ಅದೇ ಕಾಳು ಅಧ್ವಾನ ಹೋಗೈತವಲ್ಲ ಅಂತ ಚಿಂತೆ. ಈ ಕೂಲರ್ನ ಹುಡ್ಕೋಣ ಅಂದರೆ ಕೂಲರ್ ದುಬಾರಿ ಆಗ್ಬಿಟ್ಟವ್ರೆ, ಕೂಲರ್ ಎಲ್ಲೂ ಸಿಗಲ್ಲ. ಒಬ್ರನ್ನ ಕೂಡಿಕೋತಿ, ಒಬ್ರು ಕಿಸ್ಕೊಂತಾರೆ. 2-3 ಜನ ಕೂಲರ್ ನಿಕ್ಕೊಂಡು ಏನು ಮಾಡೋಣ? ಬಂದರೆ ಒಂದು 10 ಜನ ಬಂದರೆ ಕೀಳಕ್ಕನ ಆಗುತ್ತೆ. ಇವರು ಒಬ್ರನ್ನ ಕೂಡಿಕೋತಿಗೆ ಒಬ್ರು ಬರೋಲ್ಲ ಅಂತಾರೆ, ಬೇರೆಯವರೆಲ್ಲ ಕೂಡೋಗ್ತಾರೆ. ಅವ್ರು ಕೇಳ್ದಷ್ಟು ಕೊಡಬೇಕು. ಭಾಳ ಕಷ್ಟ ಆಯ್ತಪ್ಪ ರೈತರದು. ಹ್ಞೂ ಕಣಜ್ಜ, ಭಾಳ ಕಷ್ಟ ಆಗ್ಬಿಟ್ಟೈತಿ ಇವಾಗ. ಕೂಲರೇ ಸಿಗ್ದಂಗೆ ಆಗ್ಬಿಟ್ಟಿದ್ದಾರೆ. ನಿಂದೆ ವಾಸ್ಯಪ್ಪ, ಅರ್ಧ ಕಡಲೆ ಹಾಕಿದ್ಯಾ, ಅರ್ಧ ಕುಸ್ಮೆ ಹಾಕಿದ್ಯಾ. ಕುಸ್ಮೆ ಹಂಗೆ ಮಿಷಿನಾಗ ಕುಯ್ಸ್ಕೊಂಬಿಡ್ತೀಯ ನೀನು. ಕಡಲೆ ಕೀಳ್ಸೋದೇ ತಲೆನೋವು.
ಹ್ಞೂ ಕಣಜ್ಜ ಈ ಅಜ್ಜಿಗೆ ಹೇಳಿ ಸಾಕಾತು. ಓಟು ಹಾಕ್ತೀಯಾ ಓಟು ಬರೀ ಕಡಲೆ ಹಾಕು ಅಂದರೆ ಎಲ್ಲ ಬಿಟ್ಟು ಅರ್ಧ ಕುಸ್ಮೆ ಅರ್ಧ ಕಡಲೆ ಹಾಕ್ಯಂಗೆ ಕುಕ್ಕಣದ ನೀವು ಅಜ್ಜ. ಹಾಗಳ ಈ ಬಜ್ಜಿದೊಳೆ ಸರಿಯಾಗೈತಪ್ಪ. ಎಲ್ಲರೂ ಮಾಡ್ತಾರೆ ಅಂತ ನಾವು ಅದನ್ನೇ ಮಾಡೋಣ. ನಾವು ಕುಸುಮೆ ಬೆಳೆಯೋದು ಬೇಡವೆ? ಹಿಂದಿನ ಬೆಳೆ ಎಲ್ಲ ಮರೆತು ಬಿಟ್ಟು ಕೂತವ್ರೆ ಜನ. ಈಗ ಹಂಗಂತ ನಾನು ಬೆಳೆಯೋದು ಬೇಡವೆ? ಹ್ಞೂ ಅಜ್ಜ, ನಿಂದು ಹಬ್ಬಂದು ಕುಸ್ಮೆ ಕೊಯ್ಯೋಕ್ಕೆ ಮಿಷಿನ್ ಒಂದು ಬತ್ತೈತಾ? ಎಲ್ಲಿಂದ ಕರ್ಕೊಂಬತ್ತೀಯ ನೀನು? ಆಗಳ ಹಂಗಂತ ಮಿಷಿನ್ ಬರಲ್ಲ ಕೊಯ್ಯಕ್ಕೆ ಬರಲ್ಲ ಅಂತ ಹಾಕದ್ ಬಿಡೋಕ್ಕಾಗ್ತೈತಿ. ನೀನೊಳ್ಳೆ ಚೆನ್ನಾಗಿ ಕೇಳ್ತಿಯಮ್ಮ. ಇಲ್ಲ ಕಣಜ್ಜಯ್, ಆ ಕಡೆನೂ ಕುಸ್ಮೆ ಒಂದು 4 ಜನ ಹಾಕ್ಯವ್ರಿ. ಅವ್ರ ಮಿಷಿನ್ನು ಅವ್ರಲ್ಲದು ಕೊಯ್ಯೋಕ್ಕೆ ಬರುತ್ತಲ್ಲ ಮಿಷಿನ್ನು, ಆವಾಗ ನೀವು ಕೇಳ್ಕೊಂಡು ನೀವು ಕೊಯ್ಕೊಬಿಡ್ರಿ. ಹ್ಞೂ ಕಣ್ತ್ಯಾಮಜ್ಜ, ಹಂಗೆ ಮಾಡಬೇಕು. ಅವ್ರು ಯಾವಾಗ ಕರೆಸ್ತಾರೋ ಏನೋ. ಅವ್ರು ಕರೆಸ್ದಾಗ ನಾವು ನೋಡ್ಕೊಂಡಿದ್ದು ಕಾತ್ಕೊಂಡಿದ್ದು ಹೇಳ್ಬೇಕು ಅವರಿಗೆ, ಕರೀರಪ್ಪ ನಿಮ್ಮದು ಕೊಯ್ಬೇಕಾರೆ ನಮ್ಮದು ಕುಯ್ಸ್ಬೇಕು ಕುಸ್ಮೆನ ಅಂತ. ಅಯ್ಯ ನಿಂಗಜ್ಜಿ ಬಿಡು, ನಾನು ಇಲ್ವೇ? ನಾನು ಇರ್ಬೇಕಾದ್ರೆ ನೀನು ಯಾಕೆ ತಲೆ ಕೆಡ್ಸ್ಕೊಂಡಿಯಾ? ನಾನೆಲ್ಲ ಮಾಡಿಸ್ತೀನಿ, ಸುಮ್ಮನಿರು. ಏನು ಮಾಡಿಸ್ತೀಯೋ ಏನು ಕತೆನೋ, ನನಗೆ ನೋಡಿ ಸಾಕಾಗಿತ್ತಪ್ಪ. ಅಲ್ಲೇ ಒಬ್ಬನೇ ಒದ್ದಾಡ್ತೀಯ ಸುಮ್ಮನೆ. ಹಂಗಲ್ಲ ಕಣಜ್ಜಿ, ಇರಬೇಕು 2 ಬೆಳೆನೂ ಇರಬೇಕು. ನಾವು ಒಬ್ಬಂಟಿಗರಲ್ವೇ, ನಮ್ಮ ಮನೆಗೆ ಯಾರು ಮಾಡೋರಿಲ್ಲ ಮೊಟ್ಟರಿಲ್ಲ, ಹಾಗಾಗಿ ನಾನು ಬರೀ ಕಡಲೆನೇ ಹಾಕಿದ್ದೀನಿ. ನಿಂಗಜ್ಜ ಮಾಡುತ್ತೆ ಬಿಡು, ನೀನೇನು ತಲೆ ಕೆಡಿಸ್ಕೊಂಬೇಡ, ನಿಂಗಜ್ಜೆಲ್ಲ ಮಾಡುತ್ತೆ. ಅಂತೂ ಪಸಂದಾಗೈತಮ್ಮ ಕುಸ್ಮೆ ನಿಮ್ಮದು. ನಾನು ಸಲ ಬಂದಾಗ ಇನ್ನೂ 2 ಎಲೆಗೆ ಇತ್ತಿಂಗೆ, ಈ 15 ದಿನ ಕಾಲೇ ನೋಡಿ ಓಟ್ ಹತ್ರ ಬಂದೈತಿ. ಭಾಳ ಚೆನ್ನಾಗಿ ಕೊಟ್ಟೈತಮ್ಮ ಅಂದರೆ. ಮುಖಂಡ್ಯಮ್ಮಜ್ಜ, ನಾನು ಸಲ ಬಂದಾಗ ಈಟಿಟೇ ಇತ್ತು. ಇವಾಗ ನೋಡು ಒಂದು ಈಟ್ ಬಡ ಹಿಂಗೆ ನೋಡಂಗೆ ಆಗೈತೆ. ಹೊಲ ಚೆನ್ನಾಗಿ ಕಾಣುತ್ತೆ. ಏನಾಗುತ್ತೋ ಮುಂದಿನ ನೋಡಬೇಕು. ಏನಾಗಲ್ಲ ನಿಂಗಜ್ಜಿ, ಚೆನ್ನಾಗಿ ಬರುತ್ತೆ, ಸುಮ್ಮನಿರು. ಇನ್ನೂ ಸ್ವಲ್ಪ ದೊಡ್ಡದಾದಾಗ ಏನಾನ ಸಿಡೆ ಪಡೆ ಬಡಿದ್ರೆ ಒಂದಿಟ್ಟು ಔಷಧಿ ತಂದು ಹೊಡೆದು ಏನೋ ಶಮನ ಮಾಡ್ಕೊಂಡು ಹಿಂಗೆ ಮಾಡೋದು. ಜಮಜ ಯೋಟತ್ತಲ್ಲೇ ನೀನು ಬಂದು ಭಾಳ ಹೊತ್ತಾತೇನ ಅಲ್ಲೇ? ಹೋಗೋಣಜ್ಜ, ನಾನು ಆಲೇ ಬೆಳಗಿಲೇ ಬಂದನು 9 ಗಂಟೆಗೆ. 12 ಗಂಟೆ ಆಯ್ತು, ಬಿಸಿಲು ನೆತ್ತಿಗೆ ಇರುತ್ತೆ, ಮನೆಗೆ ಹೋಗ್ಬೇಕೀಗ. ಹ್ಞೂನಪ್ಪ, ನಾವು ಹೊತ್ತು ಮುಂಚೆ ಬರೋಣ ಅಂದರೆ ನಮ್ಮ ಆಕೆದಾಗದೇ ಇಲ್ಲ ಮನೆಯಾಗೆ. ಬರೇ ಕಸ ಮುಸ್ರೆ ನೀರು ನಿಡಿ ಅಡುಗೆ ಅನ್ಕೊಂಡು ಕುತ್ಕೊಂತಾಳೆ. ಅಲ್ಲೇ ಟೈಮ್ ಆಗುತ್ತೆ. ನಾವು ಬರೋತ್ತಿಗೆ 10 ಗಂಟೆ ಆಯ್ತು ನೋಡು. ಓಹೋ ಇವಜ್ಜ ನೋಡಿ ಹೆಂಗೆ ಹೇಳ್ತಾನೆ. ಮನೆಗಳ್ದು ಇನ್ಯಾರೋ ಟ್ರಾಕ್ಟರ್ ಮತ್ತೆ. ಅಡುಗೆ ಮಾಡೋದು ಬೇಡವೆ, ಉಂಬಾಕ್ ಮಾಡೋದು ಬೇಡವೆ, ಹಂಗೆ ಬಂದ್ಬಿಡ್ತೀವಿ ಹೊಲ್ದಕ್ಕೆ. ಹ್ಞೂನಮ್ಮ, ನಿಂದೆಲ್ಲ ಮುಗಿಸಿ ಹೊಲ್ದಾಗ ಬರೋತ್ತಿಗೆ 12 ಗಂಟೆ. ಇನ್ನು ಯಾವಾಗ ಹೋಗೋದು ನೋಡು? ಬಿಸಿಲು ನೆತ್ತಿಗೆ ಬಂದೈತೆ, ಬಿಸಿ ಉರಿಯುತ್ತಂಗೆ. ಈ ಬಿಸಿಲಾಗ ಏನು ಏನು ಮಾಡ್ತೀಯ ಹೊಲ್ದಾಗ ಬಂದು? ಜಮಜ್ಜ ನೀ ಮನೆಗೆ ಹೋಗೋದಾದ್ರೆ ನಮ್ಮ ಆಕೆನೂ ಕರ್ಕೊಂಡು ಹೋಗಪ್ಪ. ಸ್ವಲ್ಪ ಕರ್ಕೊಂಡೋಗಿ ಅಲ್ಲಿ ನಮ್ಮ ಮನೆ ರೋಡ್ಗನ ಬಿಡು, ಆಕೆ ಹೋಗುತ್ತೆ ಮನೆಗೆ. ನನಗೆ ಸ್ವಲ್ಪ ಹೊಲ್ದ ಕೆಲಸ ಐತೆ. ಸ್ವಲ್ಪ ಸೀಮೆ ಜಲೆ ಗಿಡ ಎಲ್ಲ ಬೆಳೆದು ನಿಂತವೆ, ಅದೊಂದು ಇಸ್ಕೊಡ್ದಾಕ್ ಬರ್ತೀನಿ ನಾನು. ಓ ಹಂಗೇನು, ನೀನಿನ್ನೂ ಬರೋ ತಡನ? ಹಂಗಾರೆ ನಾನು ಹೊಲ್ಟೈತ್ನಪ್ಪ ಇವಾಗ ಮನೆಗೆ. ಹಂಗಾರೆ ಕರ್ಕೊಂಡು ಹೋಗೋಣ? ನಿಂಗಜ್ಜಿ ಕರ್ಕೊಂಡು ಹೋಗ್ಲೇನು ಮನೆಗೆ? ಹ್ಞೂ ಕಂಡಮ್ಮಜ್ಜ, ಕರ್ಕೊಂಡೋಗಿ ಹೊಸಿ ಮಂತಕ್ಕೆ ಬಿಡು. ನಾನು ಊಟ ಬದುಕೈತಿಲ್ಲಿನ್ನ ಇದು ಹೊಲ ಸುತ್ತರ್ಕೊಂಡು ನೋಡ್ಕೊಂಡು ಅಲ್ಲಿ ಇಲ್ಲಿ ಒಂದಿಷ್ಟು ಗಿಡ ಕಡಿಯೋದವೆ, ನಾನೆಲ್ಲ ಕೊಡ್ದಾಕಿ ಬರ್ತೀನಿ. ಆಗಳಜ್ಜ, ನನ್ನ ಜೊತೆಗೆ ಬತ್ನಿ ವಾಪಸ್ ಅಂದೆ. ಈಗಾಲೇ ಹೊಲ ಸುತ್ತರಿಬೇಕು, ನೋಡ್ಬೇಕು, ಗಿಡ ಕಡಿಬೇಕು ಅಂತೀಯಾ? ಯಮಜ್ಜಿ ಹೊಲ್ದಾಗೆ ಒಟ್ಟು ಕೆಲಸ ಐತೆ, ನಾನು ಮಾಡ್ಕೊಂಡು ಬರ್ತೀನಿ. ನೀನು ನೋಡ್ದಲ್ಲ ಹೊಲ ಇವಾಗ, ನೀನು ಹೋಗು ತ್ಯಾಮಜ್ಜಿ ಜೊತೆಗೆ ನೀನು ಮನೆಗೆ ಹೋಗು. ನಾನು ಒಂದಿಟ್ಟು ಕೆಲಸ ಮುಗಿಸ್ಕೊಂಡು ಬರ್ತೀನಿ. ಆಯ್ತು, ನಾನು ಹೋಗಿರ್ತೀನಿ. ನನ್ನ ಕೈಲಾಗಲ್ಲಪ್ಪ ಈ ಬಿಸಿಲಾಗಿರೋಕ್ಕೆ. ನಾನು ಮನೆಗೆ ಹೋಗಿರ್ತೀನಿ. ಅಲ್ಲಿ ಒಂದಿಟ್ಟು ಊಟ ನೀರು ತಂದು ಆ ಗಿಡದಡಿಗೆ ಇಕ್ಕಿದ್ದೀನಿ ನೋಡು. ಆಯ್ತು, ನಾನು ಬಾರಿಕೆ ಆದ್ರೆ ನೀರು ಕುಡಿತೀನಿ, ಅಲ್ಲಿ ತಗೊಂಡು ಹೊಟ್ಟೆ ಹೆಸರು ಉಂಡ್ಬಿಟ್ಟು ಬರ್ತೀನಿ. ನೀನು ಹೋಗು ಮನೆಗೆ. ಹಂಗಾರೆ ನಿಂಗಜ್ಜ ನಾನು ಹೊರಡನೇನು? ದ್ಯಾಮಜ್ಜಿ ಕರ್ಕೊಂಡು ಹೋಗಲ್ಲ ನಾನು? ಹೋಗಂಡಮ್ಮಜ್ಜ, ನೀ ಕರ್ಕೊಂಡು ಹೋಗು, ನಾನು ನಿಧಾನಕ್ಕೆ ಬರ್ತೀನಿ. ಸರಿ ಬಿಡ್ಕೊಳಪ್ಪ, ಆತು ಕರ್ಕೊಂಡು ಹೋಗ್ತೀನಿ. ನಿಂಗಜ್ಜಿ ಬಾ ಹೋಗೋಣ. ನಡಿದ್ಯಾಮಜ್ಜ, ಬಿಸಿಲೋಗಿಗೆ ಭಾಳ ಹೊತ್ತು ನನಗೆ ಇರೋಕ್ಕಾಗಲ್ಲಪ್ಪ. ನಡಿ, ನಂಗೆ ಆಲೇ ಕಾಲು ನೋಯ್ತವೆ, ಸೊಂಟೆಲ್ಲ ಹಿಡ್ಕೊಂಬುತ್ತೆ. ನಡಿ ಹೋಗೋಣ ಮನೆಗೆ. ನಡಿ ಹೋಗೋಣ ನಡಿ. ಬರೋಣ ನಾನು ನಿಂಗಜ್ಜ, ನಿನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಹುಷಾರಾಗಿ ಬಾ. ನಾನು ಹೋಗಿರ್ತೀನಿ.